ವೆಲ್ ಇದು ಕೇವಲ ಸ್ಯಾಂಪಲ್ ಮಾತ್ರ, ಗ್ಲಿಮ್ಸ್ ಮಾತ್ರ. ಯಾಕಂತ ಹೇಳಿದ್ರೆ ಹನುಮಂತನ ಬಾಲದ ರೀತಿಯಾಗಿ ಈ ಆಕ್ರೋಶ ಜಾಸ್ತಿ ಆಗುತ್ತೆ, ಅಸಹಾಯಕತೆ ಜಾಸ್ತಿ ಆಗಿದೆ. ಅವರ ಆ ಮಾನಸಿಕ ಆಘಾತಕ್ಕೆ, ಆ ಟ್ರಾಮಾಗೆ ಯಾರ್ರೀ ಹೊಣೆಗಾರರು? ಕಠಿಣ ಶಾಸನ ಯಾವಾಗ? ಬರೀ ವೆಯ್ಟ್ ಮಾಡಿಕೊಂಡೇ ಇರಬೇಕಾ? ವಯೋಮಿತಿ ಏನು, ಪರಿಸ್ಥಿತಿ ಏನು, ಅದಕ್ಕೆ ಯಾರು ಹೊಣೆಗಾರರು? ಅದಕ್ಕೆ ಸರ್ಕಾರ ಏನಾದರೂ ಪರಿಹಾರ ಕೊಡುತ್ತಾ? ಆ ನಿಟ್ಟಿನಲ್ಲಿ ನಾವು ಚರ್ಚೆನ ಮುಂದುವರಿಸೋಣ. ಮತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಪೂಜಾ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಿಮ್ಮ ಜೊತೆ ಮಾತನಾಡ್ತೀನಿ. ನಾನು ಇರ್ಷಾದ್ ಅಹಮದ್ ಅವ್ರನ್ನ ಮಾತನಾಡಿಸ್ಬೇಕೀಗ. ನೋಡಿದ್ರಿ ಈಗ ಎದುರಾಳಿ ಪಕ್ಷದವರು ಮಾತನಾಡುವಾಗ ಕೌಂಟ್ರು ಕೊಡಬೇಕು ಅಂತ ಅನಿಸುತ್ತೆ. ಆದರೆ ಈಗ ಈ ವಿದ್ಯಾರ್ಥಿಗಳಂತ ಬಂದಾಗ ಹೆಂಗೆ ಸಮರ್ಥನೆ ಮಾಡ್ಕೋತೀರಿ? ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಗೋಯಿಂಗ್ ಟು ಆನ್ಸರ್ ದೆಮ್? ವಿದ್ಯಾರ್ಥಿಗಳ ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಅಲ್ಲ ಇದು ಸರ್, ಪಕ್ಷಾತೀತ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತೀರಾ? ಕೆಲಸ ಮಾಡಬೇಕಾಗುತ್ತೆ, ಅದು ಎಲ್ಲರೂ ಹೇಳ್ತಾರೆ ಅಲ್ವಾ? ಈಗ ಪ್ರಾಬ್ಲಮ್ ಎಲ್ಲಾಗಿದೆ. ಈಗ 80 ಲಕ್ಷ ಏನೋ ಅಲ್ಲಿ 80 ಲಕ್ಷ ರೂಪಾಯಿ ಕೊಟ್ಟರೆ ಎಲ್ಲ ಕೆಲಸ ಆಗ್ಬಿಡುತ್ತಂತೆ. ಮಧ್ಯವರ್ತಿಗಳು ಬರ್ತಾರೆ, 40 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಬೇಕು, ಇನ್ನು 40 ಲಕ್ಷ ರೂಪಾಯಿ ಆಮೇಲೆ ಕೊಡಬೇಕು. ಈ ತಡೆಗೋಡೆ ಹೆಂಗೆ, ಈ ಲೋಪ ಆಗಿದ್ದು ಹೆಂಗೆ ಸರ್? ನೋಡಿ, ಇವಾಗ ಈ ಮಧ್ಯವರ್ತಿಗಳು ಇದ್ದಾರೆ ಅಥವಾ ಈ ಸಿಸ್ಟಮನ್ನು ಯಾರು ಕೆಡಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ನಾವು ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಇವತ್ತು ಇಮಿಡಿಯೇಟ್ ಆಗಿ ನಾವು FIR ಅನ್ನು ಮಾಡಿರುವಂತದ್ದು. ಅವ್ರ ಮೇಲೆ ಆಕ್ಷನ್ ಮಾಡಿದೀವಿ. ಇವಾಗ ಅಧ್ಯಕ್ಷರನ್ನ ನಾವು ಸಸ್ಪೆಂಡ್ ಮಾಡಿದೀವಿ. ಅಲ್ಲ, ಇವತ್ತು ಅಲ್ಲ ನಮ್ಮ ಸರ್ಕಾರ ಏನ್ ಮಾಡ್ಬೇಕು ಅದು ಇಮಿಡಿಯೇಟ್ ಆಗಿ ಮಾಡಿದೆ. ಅರ್ಥ ಆಯ್ತಲ್ಲ? ಇವಾಗ ಆ ಹಗರಣವನ್ನ ತನಿಖೆಗೊಳಪಡಿಸಿದೀವಿ. CID ಅವರು ತನಿಖೆ ಮಾಡ್ತಾ ಇದ್ದಾರೆ. ಅದ್ರ ಸತ್ಯಾಸತ್ಯತೆ ಬರುತ್ತೆ ಹೊರಗಡೆ. ಅಲ್ಲ ಸರ್, ಇಷ್ಟು ಚೆನ್ನಾಗಿ ಮಾತನಾಡ್ತಿರಲ್ಲ. ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ? ನೀವು ಹೋಗಿದ್ರ ಹೋರಾಟದಲ್ಲಿ? ರೈಟ್. ಈಗ ಉತ್ತರ ಕೊಟ್ರಲ್ಲ, ಇಸ್ ಇಟ್ ಓಕೆ? ನಾವು ಪರಮೇಶ್ವರ್ನ ಮೀಟ್ ಮಾಡಿದಾಗ ಸರ್ ಏನಂದ್ರು, ನೆನೆನೂ ಮೀಟ್ ಮಾಡಿದ್ವಿ ಸರ್ ವಿಧಾನಸೌಧದಲ್ಲಿ. ಸ್ವಲ್ಪ ಜೋರಾಗಿ ಮಾತಾಡಿ. ನೆನೆನೂ ಮೀಟ್ ಮಾಡಿದ್ವಿ ವಿಧಾನಸೌಧದಲ್ಲಿ, ಹಂಗೆ ಇವತ್ತೂ ಮೀಟ್ ಮಾಡಿದ್ವಿ. ಸರ್ ವಾಸ್ ಲೈಕ್ ಪಾಸಿಟಿವ್ ರೆಸ್ಪಾನ್ಸೇ ಕೊಟ್ಟಿದ್ದಾರೆ. ಈಗ ನಿಮ್ದೆಲ್ಲ ಏನು ಪ್ರಾಬ್ಲಮ್ಸ್ ಆಗಿದೆ ಇದೆಲ್ಲ CM ಅಂಡರ್ ಬರುತ್ತೆ. ನಾನು CM ಹತ್ರ ಮಾತಾಡ್ಬಿಟ್ಟು CMಗೆ ಕನ್ವೆ ಮಾಡಿ ನಾನು ಪಾಸಿಟಿವ್ ರೆಸ್ಪಾನ್ಸ್ ಕೊಡಿಸ್ತೀನಿ, ವಿ ಆರ್ ಟುವರ್ಡ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು. ಅಲ್ಲ, ಇದೇ CM ಅಂತ ಹೇಳಿದ್ರ ಅಥವಾ ಇದೇ ಅವಧಿ ಸಾರಿ, ಡೋಂಟ್ ಮೈಂಡ್. ಕರೆಕ್ಟು, ಅವ್ರೇನೋ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಈಗ ನಿಮಗೇನು ಅನ್ನಿಸ್ತು? ಆರಾಮಾಗಾಯ್ತಾ? ಈ ಹೋರಾಟವನ್ನು ನಂಬ್ಕೋಬೋದು ನಾವು, ಅವ್ರ ಮಾತನ್ನ ನಾವು ನಂಬ್ಕೊಂಡು ಹೋಗ್ಬೋದು, ವಿಶ್ವಾಸ ಇದೆ ನಿಮಗೆ? ನಮಗೆ ವಿಶ್ವಾಸ ಅಂತೂ ಇದೆ ಸರ್, ಹೆಲ್ಪ್ ಮಾಡ್ತಾರೆ ಅಂತ ವಿಶ್ವಾಸ ಅಂತೂ ಇದೆ. ಯಾಕಂದ್ರೆ ಯಾರು ಕೂಡ ಸ್ಟೂಡೆಂಟ್ಸ್, ದೇರ್ ಇಸ್ ನೋ ಪ್ರಾಬ್ಲಮ್. ಇಟ್ಸ್ ನಾಟ್ ಲೈಕ್ ದಟ್. ವೇಟ್, ಈಗ ಹೆಂಗಂದ್ರೆ ಯಾರು ಕೂಡ ಸ್ಟೂಡೆಂಟ್ಸ್ ಅಗೇನ್ಸ್ಟ್ ಹೋಗೋಕೆ ಎಲ್ಲಾರ ಮನೇಲೂ. ವಾಟ್ ಇಸ್ ಯುವರ್ ಕನ್ಸರ್ನ್ ಡಾಕ್ಟರ್ ಪೂಜಾ ಅವರೇ? ಸರ್, ಮೈ ಕನ್ಸರ್ನ್ ಇಸ್ ಲೈಕ್ ಈಗ ಏನು ಪ್ರೋಸೆಸ್ ನಡೀತಿದೆಯಲ್ಲ ಅದು ಮೂವ್ ಆಗಬೇಕು. ಐ ಮೀನ್ ಪ್ರೋಸೆಸ್ ಆಗಬೇಕು, ಪ್ರೊಸೀಡ್ ಆಗಬೇಕು, ಪ್ರೋಸೆಸ್ ನಡೀತಿದೆ. ಅಂದ್ರೆ ಈಗ ನಿಮ್ಗೊಂದು ಅನ್ಸಿಲ್ವಾ? ಯಾಕಂದ್ರೆ ಪ್ರಾಮಾಣಿಕವಾಗಿ ಓದಿರ್ತೀರಾ, ಬರ್ದಿರ್ತೀರಾ, ನಿಮ್ದೇ ಆದಂಥ ಕನಸುಗಳು ಇರುತ್ತವೆ. ಅದಕ್ಕೆ ಎಷ್ಟು ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಆಮೇಲೆ ಅಷ್ಟು ವ್ಯವಧಾನ ಇರಬೇಕು ಅಲ್ವಾ? ಆಮೇಲೆ ಸರ್ಕಮ್ಸ್ಟೆನ್ಸಸ್ ಹೆಂಗಿರುತ್ತೆ? ನೀವು ಅಂದ್ಕೊಂಡಂಗೆ ಇರುತ್ತೆ ಎಲ್ಲ ಟೈಮಲ್ಲೂ? ತುಂಬಾ ಕಷ್ಟ ಇದೆ ಸರ್ ಅಲ್ವಾ? ಅದನ್ನ ನೀವು ಅಡ್ರೆಸ್ ಮಾಡಿದ್ರ ಅವರಿಗೆ? ಸರ್ ಹೇಳಿದೀವಿ, ಅವ್ರಿಗೆ ಹೇಳಿದ್ರಿ. ಜಿನೈನ್ಸ್ ಕ್ಯಾಂಡಿಡೇಟ್ಸ್ ಈಗ ಹೆಂಗಾಗಿ, ಈಗ ಇದು ನನ್ನ ಅಂಡರಲ್ಲಿ ಬರಲ್ಲ, CM ಅಂಡರಲ್ಲಿ ಬರುತ್ತೆ, CM ಹೇಳ್ತೀನಿ. ಪಾಪ ನಿಮ್ಗೆ ಚಂದ ಮಾತಾಡಿ ಕಳಿಸಿದ್ದಾರೆ. ಅಫ್ಕೋರ್ಸ್ ಹಂಗೆ ಸ್ಪಂದಿಸಿದ್ದಾರೆ ಅನ್ನೋದು ಖುಷಿ ಪಡೋಣ ಅಲ್ವಾ? ಅದು ಖುಷಿ ಪಡೋಣ, ಫೈನ್. ಸ್ಪಂದಿಸದೆ ಹೋದ್ರೆ ಅದು ಮತ್ತೇನಕ್ಕೆ ಆ ಹುದ್ದೆಯಲ್ಲಿ ಇರಬೇಕು ಅಂತ ನಾವು ಕೇಳ್ತಿದ್ವಿ. ಆದರೆ ಬರೀ ಹೋರಾಟ ಮಾಡ್ಕೊಂಡೇ ಇರ್ಬೇಕಾ ನಾವು ಜೀವನ ಪೂರ್ತಿ ಅಂತ ಅನಿಸ್ಲಿಲ್ವಾ ಸರ್? ಎಷ್ಟು ಜನರು ಇಲ್ವಾ ಈ ರೀತಿ? ಹೌದು, ಅನ್ಸಿದೆಯಲ್ಲ. ನೋಡಿ, ಅವ್ರಿಗೆ ಮಾತೇ ಬರ್ತಿಲ್ಲ, ಹಂಗಾಗಿದೆ. ಏನು ಹೇಳೋಣ, ನಮಗೆ ಮೊದಲು ಕೆಲಸ ಆದರೆ ಸಾಕಾಗಿದೆ ಅನ್ನೋ ರೀತಿಯಲ್ಲಿದ್ದಾರೆ ಅಲ್ವಾ ಸರ್? ಈಗ ಎಸ್ ಸರ್, ಯು ಆರ್ ಗೋಯಿಂಗ್ ಟು ಟೆಲ್ ಸಮಥಿಂಗ್. ನಾನು ಹೇಳ್ತಾ ಇರೋದು, ಇವತ್ತೇನು ವಿದ್ಯಾರ್ಥಿಗಳು ಏನು ಜಿಗುಪ್ಸೆ, ಹೌದೌದು, ತುಂಬ ಹತಾಶರಾಗಿದ್ದಾರೆ, ಒಂದು ಡಿಪ್ರೆಷನ್ಗೊಳಗಾಗಿದ್ದಾರೆ. ಅದು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವೇ ಹೊಣೆಗಾರರು ಅಂತ ಅಲ್ಲ, ಸಿಸ್ಟಮ್ ಆ ತರ ಇದೆ. ಇವಾಗ ಸಿಸ್ಟಮ್ ಅಂದ್ರೆ ಯಾರು ಸರ್? ಸಿಸ್ಟಮ್ ಅನ್ನು ಇವಾಗ ಯಾರು ಅದನ್ನ ಸಿಸ್ಟಮ್ ಅಲ್ಲ ಸರ್, ಸಿಸ್ಟಮ್ ಒಂದು ಹೇಳ್ಬಿಟ್ರೆ ಎಲ್ಲವೂ. ಈಗ ಯಾವ ಹಾಡು ಇಷ್ಟ ಸರ್? ನಮ್ಗೆ ಹಾಡು, ಎಲ್ಲ ಹಾಡುಗಳು ಇಷ್ಟ ಸರ್, ಹಂಗ ಹೇಳ್ದಂಗ ಆ ತರ ಅಲ್ಲ. ಇವತ್ತು ಆ ಅಧ್ಯಕ್ಷರು ಏನು ಹಗರಣ ಮಾಡಿದ್ದಾರೆ. ಸಿಸ್ಟಮ್ ಅಂದ್ರೆ ಅಲ್ಲ, ವಾಟ್ ಈಸ್ ದ ಸಿಸ್ಟಮ್? ವ್ಯವಸ್ಥೆ ಅಂದ್ರೆ ಏನು? ಅಲ್ಲ, ವ್ಯವಸ್ಥೆ ಅಂದ್ರೆ ವ್ಯವಸ್ಥೆಯಲ್ಲಿ ನಿಮ್ಮ ಪಾತ್ರ ಇದೆಯಾ ಇಲ್ವಾ?
ಅಲ್ಲ, ನಿಮ್ಮ ಸಚಿವಾಕಾಂಕ್ಷಿಗಳೆಲ್ಲ ಹೋಗಿದೆ ಬಿಡಿ, ನಾನು ಅದನ್ನ ತಪ್ಪು ಅಂತ ಹೇಳಲ್ಲ. ಇನ್ನೂ ಕೂಡ ಒಂದು ವಿಸ್ತರಣೆಗೆ ಆಗ್ಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಖಾತ್ರಿ ಇಲ್ಲ ಆ ಜನರ ಅಭ್ಯರ್ಥಿಗಳಿಗೆ ಹೆಂಗ್ ಆಶ್ವಾಸನೆ ಕೊಡ್ತೀರಾ? ನೋಡಿ, ಇವತ್ತು ಅಭ್ಯರ್ಥಿಗಳ ಒಂದು ಏನು ಕೂಗಿದೆ, ಅಭ್ಯರ್ಥಿಗಳ ಏನೊಂದು ಹೋರಾಟ ಇದೆ, ಅವ್ರದೇ ನೋವು ಇದೆ, ಅದು ನಮ್ಮ ಪಕ್ಷನೂ ಅರ್ಥ ಪಾಪ ಅವರು ಬಹಳ ಸೌಜನ್ಯಯುತವಾಗಿ ಸಾವಧಾನವಾಗಿ ಕೇಳ್ತಾ ಇದ್ದಾರೆ. ಅಲ್ಲ, ಅರ್ಥ ಮಾಡ್ಕೊಳ್ಳುತ್ತೆ, ಆಮೇಲೆ ಸರ್ಕಾರನೂ ಅರ್ಥ ಮಾಡ್ಕೊಳ್ಳುತ್ತೆ. ಆದ್ರೆ ಇವತ್ತು ಹಗರಣ ಆಗಿರುವಂತಹ ಸಮಯದಲ್ಲಿ ಅದು ಒಂದು ಇವತ್ತು ತನಿಖೆಗೆ ಒಳಪಡಬೇಕಾಗಿದೆ. ತನಿಖೆ ಆಗ್ತಾ ಇದೆ, CID ತನಿಖೆ ಆಗ್ತಾ ಇದೆ. ಅದಾದ್ಮೇಲೆ ಅದಕ್ಕೆ ಸರಿಯಾದ ಆ ಗ್ರೀವೆನ್ಸಸ್ ಅನ್ನ ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅವರು. ಯಾಕೆ ಸರ್ CID ಬೇಡ ಅಂತಾನ? ಸರ್, ಈ CID ಕೊಟ್ಟಂತ ಈ ಮುಖ್ಯಮಂತ್ರಿಗಳ ಮೇಲೆ ಆರೋಪ, ಮಂತ್ರಿಮಂಡಲ ಅಲ್ಲ, ಇವಾಗ ಇಲ್ಲ, ನಾನೊಂದು ಹೇಳ್ತೀನಿ. ಇವಾಗ ನೀಟಾಗಿ ಸ್ವಲ್ಪ ನೀಟ್ ಹಗರಣದಲ್ಲಿ ಬಿಹಾರ್ನ ಸಂಜಯ್ ಮುಖಿಯಾ ಅಂತ ಒಬ್ಬ ಕಿಂಗ್ ಪಿನ್ ಇದಾರಂತ ಅಲ್ಲಿಯ ಪೊಲೀಸರು ಒಂದು ತನಿಖೆನಲ್ಲಿ ಹೇಳಿಬಿಟ್ರು. ಆ ತನಿಖೆ ಆದಮೇಲೆ ಆ ಕಿಂಗ್ ಪಿನ್ ಅಂತ ಎಲ್ಲ ಪ್ರೂವ್ ಆದಮೇಲೆ ಅದನ್ನು CBI ಕೊಡ್ತಾರೆ ಕೇಸು. CBI ಅವರು ಅದನ್ನು ಚಾರ್ಜ್ ಶೀಟೇ ಹಾಕಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಇವ್ರದ್ದೇನು ಕೈವಾಡ ಇಲ್ಲ, ಸೊ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಅವ್ರನ್ನ ಟೋಟಲ್ ಹಗರಣದಿಂದನೇ ಅವ್ರನ್ನ ಮುಕ್ತ ಮಾಡ್ತಾರೆ. ಅಂದರೆ ಇವತ್ತು CBI ಕ್ರೆಡಿಬಿಲಿಟಿ ಏನಿದೆ ಅರ್ಥ ಆಯ್ತಲ್ಲ? ಅವಾಗಲೇ ಸಂಜಯ್ ಮುಖಿಯಾ ಮೇಲೆ 4 ವರ್ಷಗಳ ಹಿಂದೆ ಸಂಜಯ್ ಮುಖಿಯಾ ಮೇಲೆ ಆಕ್ಷನ್. ಈಗ ಕ್ರೆಡಿಬಿಲಿಟಿ ನಮಗ್ ಬೇಕಾಗಿರೋದು ಈ ಕಾರಣ ಹೇಳ್ತಾ ಕಾಗಕ್ಕನ್ ಕತೆ ಗುಬ್ಬಕ್ಕನ್ ಕತೆ ಹೇಳ್ದಂಗೆ ಆಗುತ್ತೆ. ದಕ್ಷವಾಗಿ ಇವತ್ತು ತನಿಖೆಯನ್ನ ಮಾಡ್ತಾ ಇದೆ ಮತ್ತು ಒಂದು ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ಯಾರು ಮಾಡಿದ್ದಾರೆ, ಅವ್ರ ಮೇಲೆ ಆಕ್ಷನ್. ಸಮಾಜ ಬರೆಯುವಾಗ, ಪರೀಕ್ಷೆ ಬರೆಯುವಾಗ ಸಮಾಜ ಬರೀರಿ, ಸಮಾಜ ಬರೆಯುವಾಗ ವಿಜ್ಞಾನ ಬರೆಯೋದು, ವಿಜ್ಞಾನ ಕೇಳಿದಾಗ ಸಮಾಜ ಬರೆಯೋದು, ಎಲ್ಲ ಮಿಕ್ಸ್ ಮಾಡಿ ಹೇಳುವಂಥದ್ದು. ಅವ್ರು ಹೇಳಿದ್ರಲ್ಲ CBI ಕೊಡ್ಬೇಕು ಸರ್, ಅದೇ ಓಕೆ ಆಯ್ತು. ನಿಮ್ಮ ಪ್ರಶ್ನೆ ಅದು ಕ್ರೆಡಿಬಿಲಿಟಿ ಪ್ರಶ್ನೆ ಅಂತ ಹೇಳಿದ್ರಲ್ಲ. ನಮಗೆ CBI CID ಇದಲ್ಲ ಸರ್ ಕ್ರೆಡಿಬಿಲಿಟಿ. ಇದು ಮುಂದೆ ಹಿಂಗ್ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಬರೀ ಇದನ್ನೇ ಮಾಡ್ತಾ ಹೋಗೋಣ. 100% ಮರುಕಳಿಸಬಾರ್ದು. ಮತ್ತೆ ವಿದ್ಯಾರ್ಥಿ 2011 ಇರ್ಬೋದು, 2014 ಎಲ್ಲ ಅವಧಿ ಸರ್, ಬರೀ ಇದು ಕಾಂಗ್ರೆಸ್ ಅಂತ ಅಲ್ಲ, ಎಲ್ಲ ಅವಧಿಯಲ್ಲೂ ಆಗಿದೆಯಲ್ಲ. 2011ರಲ್ಲಿ, 2014ರಲ್ಲಿ, ದೊಡ್ಡ ಪ್ರಮಾಣದಲ್ಲಿ, 2020ರಲ್ಲಿ ಈಗಲೂ ದೊಡ್ಡ ಪ್ರಮಾಣದಲ್ಲೇ. ಪ್ರೆಸೆಂಟ್ ಇಸ್ ಬಿಗ್ ಇಶ್ಯೂ. 70ರಲ್ಲೂ ಆಗಿ ಒಂದು ಕಮಿಟಿ ಮಾಡ್ತಾರೆ, ಸತೀಶ್ ಚಂದ್ರ ಕಮಿಟಿ 1989ರಲ್ಲಿ ಮಾಡ್ತಾರೆ, ಆತ್ಮಾನಂದ ಓತಾ ಕಮಿಟಿ ಮಾಡ್ತಾರೆ 2004ರಲ್ಲಿ, ಬಸವನ್ ಕಮಿಟಿ ಮಾಡ್ತಾರೆ UPSCಗೆ. ಅದೇ ತರ ಬದಲಾವಣೆಗಳು ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ತರಬಾರ್ದು? ದಟ್ಸ್ ವಾಟ್ UPSC ಕ್ಯಾಲೆಂಡರ್ ಪ್ರಕಾರ ನಡೆಯುತ್ತೆ, ಫಲಿತಾಂಶ ತಕ್ಷಣ ಬಂದ್ಬಿಡುತ್ತೆ ಅಲ್ವಾ? ಆದ್ರೆ ತಡೆಗೋಡೆ ಯಾಕೆ KPSC ಅಂತ ಹೇಳಿದ ತಕ್ಷಣ ಯಾಕೆ ಬರೀ ಕೋರ್ಟ್ ಮೆಟ್ಲಿರೋದು? ಯಾಕೆ ಹಿಂಗಾಗ್ತಾ ಇದೆ? ಐ ಆಮ್ ರಿಪೀಟಿಂಗ್ ದಟ್ ಕ್ವೆಶ್ಚನ್. ಕರ್ನಾಟಕದ ವಿದ್ಯಾರ್ಥಿಗಳ ಜೀವನ ಯಾಕೆ ಹಾಳು ಮಾಡ್ತೀವಿ? ಅಲ್ಲ ಸರ್, ಈಗ ಅದೇ ಜೀವನ ಯಾಕೆ ಹಾಳು ಮಾಡ್ತಾ ಇದ್ದೀವಿ ಅನ್ಬೇಕು ನಾವು.